ಛೇ, ಈ ಶ್ರಾವ್ಯ ಎಲ್ಲಿಗೆ ಹೋದ್ಲು? ಸಂಜೆ ಆಗ್ತಾ ಬಂತು, ಇನ್ನೇನು ಅವತ್ತು ಮನೆಗೆ ಬರೋ ಟೈಮ್ ಆಯಿತು. ಬೇಗ ಬಾ ಅಂತ ಹೇಳಿದ್ದೀನಿ, ಇನ್ನೂ ನನಗೆ ಬಯಸ್ತಾಳೆ ಇವಳು. ಒಂದಿಷ್ಟು ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಹುಡುಗಿಗೆ. ಹೇಳಿದ ಮಾತು ತಲೆನಲ್ಲಿ ನಿಲ್ಲೋದೇ ಇಲ್ಲ. ನಾನು ಹೇಳೋ ಬಂದರೆ ಇವಳು ಮಾಡೋದೊಂದು. ಚೆನ್ನಪ್ಪ, ಚೆನ್ನಪ್ಪ, ನಿನಗಂತೂ ಕಿವಿನೇ ಕೇಳಿಸಲ್ಲ ಈ ನಡುವೆ ಅಂತೂ. ಓ, ಕರೆದ್ರಾಮವ್ರೆ? ಹ್ಞೂ, ಕರೆದೆ. ನಿನಗೆ ಜ್ಞಾನ ಎಲ್ಲಿದೆ? ತಲೆ ಎಲ್ಲಿಟ್ಕೊಂಡಿರ್ತೀಯ ಚೆನ್ನಪ್ಪ? ಕೆಲಸ ಮಾಡೋದ್ರಲ್ಲಿ ಗೊತ್ತಾಗ್ಲಿಲ್ಲ ಅಮ್ಮವ್ರೆ. ಏನಮ್ಮವ್ರೆ? ಈ ಶ್ರಾವ್ಯ ಅವ್ಳ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಇಷ್ಟೊತ್ತಾದ್ರೂ ಇನ್ನೂ ಬರಲಿಲ್ಲ. ಇವ್ರು ಬೇರೆ ಮನೆಗೆ ಬರೋ ಟೈಮ್ ಆಯಿತು. ಒಂಚೂರು ಹೋಗಿ ನೋಡ್ಕೊಂಡು ಬಾ. ಸರಿ ಅಮ್ಮವ್ರೆ. ನಾನು ಯಾವಾಗ ಬಾ ಅಂತ ಹೇಳಿದೆ, ನೀನು ಯಾವಾಗ ಬರ್ತಾ ಇದೆಯಾ ಶ್ರಾವ್ಯ? ಅಪ್ಪ ಮನೆಗೆ ಬರೋ ಅಷ್ಟರಲ್ಲಿ ಬಾ ಅಂತ ಹೇಳಿಲ್ಲ ನಿನಗೆ? ಇನ್ನೊಂದ್ಸಲ ನೀನೆಲ್ಲರೂ ಹೊರಗಡೆ ಹೋಗ್ತೀನಿ ಅಂತ ಕೇಳು, ಮತ್ತೆ ನಾನು ಕಳಿಸಲ್ಲ ನಿನ್ನ. ಬರ್ತಿದ್ದಂಗೆ ಬೈಯೋಕ್ಕೆ ಶುರು ಹಚ್ಕೊತಿಯಲ್ಲ ಅಮ್ಮ. ಹೇಳಿದ ಟೈಮ್ಗೆ ಮನೆಗೆ ಬರಲಿಲ್ಲ, ಮತ್ತೇನಾದ್ರು ಹೇಳಕ್ಕೆ ಬಂದರೆ ಬೈತೀಯ ಅಂತೀಯ. ನಿನ್ನ ಜೊತೆಗೆ ನನ್ನನ್ನು ಬಯಸ್ತೀಯ ನಿಮ್ಮಪ್ಪನ ಹತ್ರ. ತಪ್ಪಾಯ್ತಮ್ಮ, ಇನ್ನೊಂದ್ಸಲ ಲೇಟ್ ಮಾಡಲ್ಲ, ಬೇಗನೆ ಬರ್ತೀನಿ ಆಯಿತಾ? ಕೋಪ ಮಾಡ್ಕೋಬೇಡ ಅಮ್ಮ, ನನ್ನ ಮುದ್ದು ಅಮ್ಮ ಅಲ್ವಾ ನೀನು, ಪ್ಲೀಸ್. ಆಯ್ತಾಯ್ತು, ಇದಕ್ಕೇನು ಕಡಿಮೆ ಇಲ್ಲ ನೀನು. ಹೋಗು, ಬೇಗ ಮುಖ ಕೈಕಾಲು ತೊಳ್ಕೊಂಡು ಪೂಜೆ ಮಾಡು ನಡಿ. ನನ್ನ ಮುದ್ದು ಅಮ್ಮ ನೀನು. ಆಯ್ತಾಯ್ತು, ಹೋಗಿ ಪೂಜೆ ಮಾಡಿಬಿಟ್ಟು ಅದೇನು ಓದ್ಕೊಳ್ಳೋದಿದ್ರೆ ಓದ್ಕೊ ಹೋಗಮ್ಮ. ಸರಿ ಅಮ್ಮ, ಆಯಿತು. ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಆಯಿತಾ ಶ್ರಾವ್ಯ, ಪೂಜೆ ಮಾಡಿ. ನಿಮ್ಮಪ್ಪ ಕರಿತಾ ಇದ್ದಾರೆ, ಬಾ ಪೂಜೆ ಮಾಡಿದ್ದಾಗಿದ್ರೆ. ಆಯ್ತಮ್ಮ, ಬಂದೆ. ಏನು ಮಾಡ್ತಿದ್ದೆ ಮಗಳೇ? ಪೂಜೆ ಮಾಡ್ತಾ ಇದ್ದೆ ಅಪ್ಪ, ಇವಾಗ ಬಂದ್ರಾ? ಹ್ಞೂನಮ್ಮ, ಇವಾಗಷ್ಟೇ ಬಂದೆ. ನಿನ್ನ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಕರೆದೆ. ಏನ್ರಿ ವಿಷಯ? ಬೆಂಗಳೂರಲ್ಲಿ ನಮ್ಮಕ್ಕ, ಅಂದರೆ ನಮ್ಮ ದೊಡ್ಡಪ್ಪನ ಮಗಳಿದ್ದಾಳಲ್ಲ ಗಿರ್ಜಾ ಅಂತ, ಅವಳು ಇವತ್ತು ಊರ ಕಡೆ ಬಂದಿದ್ಲು, ಹಂಗೆ ಸಿಕ್ಕಿದ್ಲು. ಓ ಹೌದಾ, ಮನೆಗೆ ಕರ್ಕೊಂಬರ್ಬೇಕಿತ್ತು. ಹಾಂ, ಸದ್ಯದಲ್ಲೇ ಬರ್ತಾರೆ. ಹೌದಾ, ಏನು ವಿಶೇಷ? ನಮ್ಮ ಅಕ್ಕನಿಗೆ ಒಬ್ಬ ಮಗ ಇದ್ದಾನೆ, ಅವನು ಮದುವೆ ವಯಸ್ಸಿಗೆ ಬಂದಿದ್ದಾನೆ ಇವಾಗ. ಅವಳು ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಕೇಳ್ತಾ ಇದ್ದಾಳೆ ಅವನ ಮಗನಿಗೆ. ಏನು ಹೇಳ್ತೀಯ ನೀನು ಇದಕ್ಕೆ? ಸಂಬಂಧದಲ್ಲೇ ಕೊಡೋದು ನನಗೆ ಯಾಕೋ ಇಷ್ಟ ಇಲ್ಲ. ಈ ವಿಷಯದಲ್ಲಿ ನೀವುಂಟು ನಿಮ್ಮ ಮಗಳುಂಟು. ಅಪ್ಪ, ನನಗೆ ಈಗಲೇ ಮದುವೆ ಬೇಡ ಅಪ್ಪ, ನಾನು ಇನ್ನೂ ಸ್ವಲ್ಪ ದಿನ ಓದ್ತೀನಿ ಪ್ಲೀಸ್ ಅಪ್ಪ. ಮದುವೆ ಆದಮೇಲೂ ಓದ್ಬೋದು ಮಗಳೇ. ನೋಡು ಲಲಿತಾ, ನಮ್ಮ ಅಕ್ಕನಿಗೆ ಇರೋದು ಒಬ್ಬನೇ ಮಗ, ಅವ್ರಿಗೂ ಬೇಕಾದಷ್ಟು ಆಸ್ತಿ ಇದೆ, ಜೋರಾಗಿದ್ದಾರೆ. ನಿನ್ನ ಮಗಳನ್ನ ಮನೆಗೆ ಕೊಟ್ಟರೆ ರಾಣಿ ಥರ ಇರ್ತಾಳೆ. ಯೋಚನೆ ಮಾಡು ನೀನು ಸ್ವಲ್ಪ, ನಿನ್ನ ಮಗಳಿಗೂ ಬುದ್ಧಿ ಹೇಳು. ಹೌದು, ಅದು ನಿಜಾನೇ. ಬೇರೆ ಎಲ್ಲೋ ಯಾರೋ ಕಾಣದೇ ಇರೋರಿಗೆ ಕೊಟ್ಟು ಮುಂದೆ ಹೆಂಗೋ ಏನೋ ಅಂತ ಯೋಚನೆ ಮಾಡೋದಕ್ಕಿಂತ ಗೊತ್ತಿರೋರು ಸಂಬಂಧಿಕರಿಗೆ ಕೊಡೋದು ಸರಿನೇ, ಇಲ್ಲ ಅಂತೇನಿಲ್ಲ. ಅದಕ್ಕೆ ಮತ್ತೆ ನಾನು ಹೇಳ್ತಾ ಇರೋದು. ನಮ್ಮ ಅಕ್ಕಂಗೆ ಬರೋದಕ್ಕೆ ಹೇಳಿದ್ದೀನಿ. ನಮ್ಮ ಭಾವನು ಮಗನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಳೆ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಇವಾಗಲೇ ಮದುವೆ ಬೇಡ ಅಪ್ಪ. ನಾನು ಇನ್ನೂ 2 ವರ್ಷ ಓದಬೇಕು ಅಂತ ಇದ್ದೀನಪ್ಪ, ಪ್ಲೀಸ್ ಅಪ್ಪ. ಓದು ಮಗಳೇ, ನಿನ್ನ ಯಾರು ಓದ್ಬೇಡ ಅಂತ ಹೇಳ್ತಾ ಇದ್ದಾರೆ? ಓದು, ಇನ್ನೂ 2 ವರ್ಷ ಅಲ್ದಿದ್ರೆ ಇನ್ನೂ 10 ವರ್ಷನೇ ಓದು. ಆದರೆ ಓದೋದಕ್ಕೂ ಮುಂಚೆ ಮದುವೆ ಆಗು, ಅವರು ನಿನ್ನನ್ನು ಓದಿಸ್ತಾರೆ. ಓದ್ ಮುಗಿಸ್ಕೊಂಡಾದ್ಮೇಲೂ ನನ್ನ ಮದುವೆ ಆಗ್ಬೋದಲ್ವಾ ಅಪ್ಪ, ಪ್ಲೀಸ್ ಅಪ್ಪ. ನೋಡು ಶ್ರಾವ್ಯ, ನಾನು ಒಂದೇ ಸಲ ಹೇಳೋದು, ನಾನು ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಅದು ನಿನಗೂ ಗೊತ್ತು ಅಲ್ವಾ? ನೋಡೆ, ಹೇಳು ನಿನ್ನ ಮಗಳಿಗೆ, ಒಪ್ಸು ಈ ಮದುವೆಗೆ. ಆಯಿತು ಬಿಡ್ರಿ, ನಾನೆಲ್ಲ ಹೇಳ್ತೀನಿ, ನೀವೇನು ರೇಗಡಬೇಡಿ ಅವಳ ಮೇಲೆ. ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಕಣೆ. ಅವಳು ಈ ಮದುವೆಗೆ ಒಪ್ಕೊಬೇಕು, ಈ ಮದುವೆ ನಡಿಬೇಕು. ಅವಳ ಮದುವೆ ನನ್ನ ಅಕ್ಕನ ಮಗನ ಜೊತೆಗೇನೆ, ಅಷ್ಟೇ. ಸರಿ ರೀ, ಆಯಿತು, ನಾನು ಕೂರಿಸ್ಕೊಂಡೆಲ್ಲ ಮಾತಾಡಿ ಹೇಳ್ತೀನಿ. ಸರಿ, ನಾನು ದೇವ್ರ ಕೈ ಮುಗಿದ್ಬಿಟ್ಟು ಬರ್ತೀನಿ. ಅದೇನು ಹೇಳ್ತೀಯೋ ಹೇಳು. ಶ್ರಾವ್ಯ, ಬಾಯ್ಲಿ ಕುತ್ಕೋ. ಏನು ಹೇಳಮ್ಮ? ನೋಡು ಮಗಳೇ, ನಿಮ್ಮಪ್ಪ ಹೇಳ್ದಂಗೆ ನೀನು ಈ ಮದುವೆಗೆ ಒಪ್ಕೋ. ರಾಣಿ ಥರ ಇರ್ತೀಯ ನೀನು ಆ ಮನೆಯಲ್ಲಿ. ಅಮ್ಮ, ಇನ್ನೊಂದು 2 ವರ್ಷ ಅಮ್ಮ, ನಾನು ಮಾಸ್ಟರ್ಸ್ ಮಾಡಿಕೊಂಡು ಆಮೇಲೆ ಮದುವೆ ಆಗ್ತೀನಮ್ಮ, ಪ್ಲೀಸ್ ಅಮ್ಮ. ನೋಡು ಶ್ರಾವ್ಯ, ಮದುವೆ ಆದಮೇಲೂ ಓದ್ಬೋದು. ಎಷ್ಟೋ ಹೆಣ್ಮಕ್ಳು ಏನೆಲ್ಲ ಸಾಧನೆ ಮಾಡಿಲ್ವ ಮದುವೆ ಆದಮೇಲೂ. ನೀನು ಓದ್ಬೋದು. ಓದಿಸ್ತೀನಿ ಅಂತ ಹೇಳಿದಾರಂತಲ್ಲ, ಇನ್ನೇನು ನಿನಗೆ ಕಷ್ಟ ಮದುವೆ ಆಗೋದಕ್ಕೆ? ಹಾಗಲ್ಲ ಅಮ್ಮ, ಅದು ಇನ್ನು ಹೇಗೆ, ಇನ್ನೇನಿದೆ ನಿನ್ನ ಉದ್ದೇಶನಾದರೂ ಹೇಳು ಹೋಗಲಿ. ನನ್ನ ಉದ್ದೇಶ ಇನ್ನೇನೂ ಇಲ್ಲ ಅಮ್ಮ. ಮದುವೆ ಆದಮೇಲೆ ಓದೋದಕ್ಕೆ ನನಗೆ ಇಷ್ಟ ಇಲ್ಲ. ಓದಿ ಆದಮೇಲೆ ನನಗೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅಮ್ಮ. ನೀನಾದರೂ ಅಪ್ಪನ ಹತ್ರ ಮಾತಾಡಮ್ಮ, ಪ್ಲೀಸ್ ಅಮ್ಮ. ನೋಡು, ನಿಮ್ಮಪ್ಪ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಿನ್ನ ನಿರ್ಧಾರನ ಹೇಳಬೇಕು. ಸುಮ್ಮನೆ ಒಪ್ಕೊ ಮದುವೆಗೆ, ಇಲ್ಲಾಂದರೆ ನಿಮ್ಮ ಅಪ್ಪನಿಗೆ ಕೋಪ ಬಂದರೆ ಗೊತ್ತಲ್ಲ. ಸುಮ್ಮನೆ ಮನೆ ನೆಮ್ಮದಿ ಯಾಕಮ್ಮ ಹಾಳು ಮಾಡ್ತೀಯ ನೀನು? ಇಲ್ಲ ಅಮ್ಮ, ನಾನು ಈಗಲೇ ಏನೂ ಹೇಳೋದಕ್ಕಾಗಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ ಹೋಗಲಿ, ಯೋಚನೆ ಮಾಡಿ ಹೇಳ್ತೀನಿ ಯಾವುದಕ್ಕೂ.
ನೋಡು, ನೀನು ಮತ್ತೆ ಹಳೆ ಕಥೆನೆಲ್ಲ ತೆಗೆದು ಕುತ್ಕೊಳ್ಳೋದಾದರೆ ಈಗಲೇ ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡು. ನನ್ನ ಮಧ್ಯಕ್ಕೆ ಸಿಕ್ಕಾಕಿಸ್ಬೇಡ, ಗೊತ್ತಾಯ್ತಲ್ಲ? ನಾನೇನು ಹಳೆ ಕಥೆನೆಲ್ಲ ತೆಗಿಯಲ್ಲ, ನಾನೆಲ್ಲ ಮರೆತು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ನಿನಗೋಸ್ಕರ ಅಲ್ವಾ ಮಗಳೇ ನಾವಿಷ್ಟೆಲ್ಲ ಮಾಡಿರೋದು. ನೀನು ಚೆನ್ನಾಗಿರಬೇಕು ಅಂತ ತಾನೇ ನಾವಿಷ್ಟೆಲ್ಲ ಕಷ್ಟ ಬಿದ್ದು ನಿನಗೋಸ್ಕರ ಬದುಕಿ ಎಲ್ಲರೂ ಎದುರಾಕೊಂಡು ಇಷ್ಟು ಮಟ್ಟಕ್ಕೆ ನಾವು ಬೆಳೆದಿರೋದು. ಇವತ್ತು ಅವ್ರಾಗ ಅವರೇ ಹುಡ್ಕೊಂಬಂದಿದ್ದಾರೆ ಅಂದರೆ ನೀನೇ ಅರ್ಥ ಮಾಡ್ಕೊ. ಒಂದು ಕಾಲದಲ್ಲಿ ನಿಮ್ಮ ಅಪ್ಪನ ಹತ್ರ ಏನೂ ಇಲ್ಲ ಅಂತ ಹಂಗಸಿ ಎಷ್ಟು ಹೀಯಾಳಿಸಿದ್ರು ಗೊತ್ತಾ, ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ. ನೀನು ಅವಾಗಿನ್ನೂ ತುಂಬ ಚಿಕ್ಕವಳಿದ್ದೆ ಮಗಳೇ. ಇವತ್ತು ನಿಮ್ಮಪ್ಪ ಅಂಥವ್ರ ಎದುರಿಗೆಲ್ಲ ಬೆಳೆದು ಇಷ್ಟು ಎತ್ತರಕ್ಕೆ ಬಂದು ನಿಂತಿದ್ದಾರೆ. ನಿನ್ನ ಮದುವೆನೂ ಅಷ್ಟೇ ಚೆನ್ನಾಗಿ ಮಾಡಬೇಕು ಅನ್ನೋ ಕನಸು ಕಂಡಿದ್ದಾರೆ. ನಿನಗೆ ಗೊತ್ತಿರಬೇಕಲ್ವಾ ನಿಮ್ಮಪ್ಪ ಎಷ್ಟು ನಿನಗೋಸ್ಕರ ಜೀವನ ಪೂರ್ತಿ ಕಷ್ಟ ಬಿದ್ದಿದ್ದಾರೆ ಅನ್ನೋದು. ಗೊತ್ತು ಅಮ್ಮ, ಆದರೆ ನಿನ್ನ ಅಪ್ಪನ ನೋಯಿಸೋ ಉದ್ದೇಶ ನಂದಲ್ಲ ಅಮ್ಮ. ನನಗೆ ಬೇರೆ ಏನೂ ಇಲ್ಲ. ನಾನು ಓದಿ ಎಲ್ಲ ಮುಗಿದು ಆದಮೇಲೆ ಮದುವೆ ಆಗಬೇಕು ಅಂತ ಅಷ್ಟೇ ಅಮ್ಮ. ಪ್ಲೀಸ್, ಮದುವೆ ಆದಮೇಲೆ ಓದ್ಬೋದಲ್ಲ ನೀನು, ಬೇಕಿದ್ರೆ ಇಲ್ಲೇ ಇದ್ಕೊಂಡು ಓದು, ಅದಕ್ಕೇನಂತೆ. ಓದು ಮುಗಿಸಾದ್ಮೇಲೂ ಮದುವೆ ಆಗ್ಬೋದು ಅಲ್ವಾ ಅಮ್ಮ, ಅದರಲ್ಲೇನಿದೆ. ಆಯಿತು, ಅವ್ರನ್ನೇ ಮದುವೆ ಆಗ್ತೀನಿ ನಾನು. ಇವಾಗ ಬೇಕಾದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ, 2 ವರ್ಷ ಬಿಟ್ಟು ಮದುವೆ ಆಗ್ತೀನಿ. ನೋಡು ಶ್ರಾವ್ಯ, ಎಂಗೇಜ್ಮೆಂಟ್ ಅಂತ ಮಾಡ್ಕೊಂಡು ಕೂಡಲೇ ಮದುವೆನೂ ಮಾಡ್ಕೊಬೇಕು. ಹಿಂದೆನೇ ತುಂಬ ಟೈಮ್ ಗ್ಯಾಪ್ ಕೊಡಬಾರ್ದು, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಕಾರಣ ಆಗುತ್ತೆ. ಎಷ್ಟೋ ಮದುವೆಗಳು ಮುರಿದೇ ಹೋಗ್ತವೆ ತುಂಬ ಟೈಮ್ ಗ್ಯಾಪ್ ಕೊಟ್ಟಷ್ಟು. ಸರಿ ಆಯಿತು, ಅವ್ರು ಬಂದು ನೋಡ್ಕೊಂಡು ಹೋಗಲಿ ಬಿಡು, ಆಮೇಲೆ ನಾನು ಹೇಳ್ತೀನಿ ಅಮ್ಮ. ಅಟ್ಲೀಸ್ಟ್ ಅದಕ್ಕಾದ್ರೂ ನನಗೊಂದು ಆಪ್ಷನ್ ಕೊಡಿ. ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಿಂದನೇ ಎಲ್ಲನೂ ನಿಶ್ಚಯ ಆಗೋಗುತ್ತೆ. ಅದಕ್ಕೆ ನಿನ್ಗೆ ಆಪ್ಷನ್ ಬೇರೆ ಏನಕ್ಕೆ ಬೇಕು? ಸುಮ್ಮನೆ ಒಪ್ಕೋ. ಇಲ್ಲದೆ ಇರೋ ತಕರಾರೆಲ್ಲ ತೆಗಿಬೇಡ ನಿಮ್ಮಪ್ಪನ ಮುಂದೆ. ನಿಮ್ಮಪ್ಪಂಗೆ ಈ ನಡುವೆ ತುಂಬ ಕೋಪದಲ್ಲಿರ್ತಾರೆ ಯಾವಾಗಲೂ. ಯಾವಾಗ ಏನಾಗ್ತಾರೆ, ಹೆಂಗೆ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸುಮ್ಮನೆ ಅವ್ರ ಹತ್ರ ಅನ್ನಿಸ್ಕೊಂಡು ಯಾಕೆ ನೀನು ನೋಯಿಸ್ಕೊತೀಯ? ಕೊನೆ ಪಕ್ಷ ಆ ಹುಡುಗನ್ನ ನಾನು ನೋಡಬಾರ್ದಮ್ಮ. ನಾನು ನೋಡಿದ್ದೆ ಯಾವುದೋ ಕಾಲದಲ್ಲಿ ಚಿಕ್ಕವ್ರು, ನಾವಿಬ್ಬರು ಚಿಕ್ಕವರಿದ್ವಿ ಆವಾಗ. ಇವಾಗ ನನ್ನ ಅವನು ಹೆಂಗಿದ್ದಾನೆ ಏನು ಅಂತ ನಾನು ನೋಡಬೇಕಲ್ವ ಅಮ್ಮ. ಹುಡುಗನ ನೋಡ್ದಿನೇ ನಾನು ಹೆಂಗೆ ಒಪ್ಕೊಳ್ಳಿ ಅಮ್ಮ? ಹುಡುಗ ಚೆನ್ನಾಗೇ ಇದ್ದಾನೆ ಅಂತ ತೆಗ್ದಾಕೋ ಅಂಥ ಸಂಬಂಧನೂ ಅಲ್ಲ ಇದು. ಅರ್ಥ ಮಾಡ್ಕೊ, ಯೋಚನೆ ಮಾಡು. ಇಷ್ಟು ದೊಡ್ಡವಳಾಗಿದೆಯಾ, ನಿನಗಿನ್ನೂ ಬಿಡಿಸಿ ನಾನು ಹೇಳೋದಕ್ಕಾಗಲ್ಲ. ಏನಂತೆ ನಿನ್ನ ಮಗಳದು, ಒಪ್ಕೊಂಡ್ಲಾ? ರೀ, ಅವಳು ಹುಡುಗನ ಒಂದ್ಸಲ ನೋಡ್ಬೇಕಂತೆ, ಆಮೇಲೆ ಅವಳು ನಿರ್ಧಾರ ಹೇಳ್ತಾಳಂತೆ. ಹುಡುಗನ್ನ ನೋಡೋದೇನಿದೆ, ಅವ್ನು ಚೆನ್ನಾಗೇ ಇದ್ದಾನೆ, ಲಕ್ಷಣವಾಗಿದ್ದಾನೆ. ಅವನಿಗಿಂತ ಹುಡುಗ ಬೇಕಾ? ಒಪ್ಕೋ ಸುಮ್ಮನೆ ಶ್ರಾವ್ಯ. ಬರೀ ನೋಡೋಕೆ ಚೆನ್ನಾಗಿದ್ದು ಹಣ ಇದ್ರೆ ಸಾಕಾ, ಗುಣ ನೋಡೋದು ಬೇಡವಾ? ಅವನ ಗುಣದ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಂತ ಚಿನ್ನದಂಥ ಹುಡುಗ, ಕಣ್ಣು ಮುಚ್ಕೊಂಡು ನೀನು ಒಪ್ಕೊಂಡು ತಾಲಿ ಕಟ್ಟಿಸ್ಕೊಬೋದು. ಹುಡುಗನ ನೋಡದೇ ಇರೋ ನೀನು ಮದುವೆ ಆದ್ರೂ ನೀನು ಸಂತೋಷವಾಗಿರ್ತೀಯ ಜೀವನ ಪೂರ್ತಿ. ಸರಿ, ಏನೋ ಮಾಡಿ ನಿಮ್ಮ ಇಷ್ಟ. ನಾನು ಎಷ್ಟು ಹೇಳಿದ್ರು ಏನೇ ಕೇಳಿದ್ರು ನೀವೆಲ್ಲಿ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ? ನಿಮ್ಮ ಇಷ್ಟ ಬಂದಂಗೆ ಮಾಡಿ. ನೀವು ಹೇಳ್ದವ್ರನ್ನ ನಾನು ಮದುವೆ ಆಗ್ತೀನಿ ಅಷ್ಟೇ. ಇವಳು ಬೇರೆ ಹಿಂಗೆ ಮಾತಾಡ್ಬಿಟ್ಟು ಹೋದ್ಲಲ್ರಿ, ಏನ್ರಿ ಮಾಡೋದು ಇವಾಗ? ನಿಮ್ಮ ಅಕ್ಕ ಅವ್ರಿಗೆ ಏನು ಹೇಳ್ತೀರಾ? ಅವಳು ಆಡ್ದಂಗೆ ಆಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅವಳು ಯಾರನ್ನೋ ಕಾಯ್ಕೊಂಡು ಕೂತಿದ್ದಾಳೆ. ಆ ಕಾಯ್ಕೊಂಡು ಕೂತಿರೋನು ಬರಲ್ಲ. ಸುಮ್ಮನೆ ಯಾಕೆ ಅವಳ ಜೀವನ ಪೂರ್ತಿ ಹಾಳು ಮಾಡ್ಕೊಳ್ಳೋದು? ನಮ್ಮ ಅಕ್ಕನ ಮಗ ಒಳ್ಳೆಯವನು, ಅವರು ಜೋರಾಗಿದ್ದಾರೆ, ಅವನಿಗೆ ಮದುವೆ ಮಾಡಿಕೊಡೋಣ ಅಷ್ಟೇ. ಅವರಿಗೆ ಬರೋದಕ್ಕೆ ಹೇಳ್ತೀನಿ ಮುಂದಿನ ವಾರದಲ್ಲಿ. ನೀನು ಎಲ್ಲನೂ ರೆಡಿ ಮಾಡ್ಕೊ, ಅವಳಿಗೂ ರೆಡಿ ಆಗೋದಕ್ಕೆ ಹೇಳು. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ನಾಳೆ ದಿನ ಹುಡುಗ ಏನಾದ್ರು ಬಂದರೆ, ಈ ಮದುವೆ ಮುರಿದು ನಿಂತು ಹೋದರೆ, ನಾವು ಈ ಊರಲ್ಲಿ ಈ ಹಳ್ಳಿನಲ್ಲಿ ತಲೆ ಎತ್ಕೊಂಡು ಬದುಕೋಕ್ಕಾಗುತ್ತೆ ಅನ್ರಿ? ಯೋಚನೆ ಮಾಡಿರಿ ನೀವು ಒಂದ್ಸಲ. ಅಮ್ಮ ಮಗಳು ಏನು ಪಿತೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಅವನು ಯಾವನಿಗೂ ನನ್ನ ಮಗಳನ್ನ ನಾನು ಕೊಡೋದಕ್ಕೆ ನಾನು ರೆಡಿ ಇಲ್ಲ. ಯಾರು ಬರ್ತಾರೋ ಬರಲಿ, ನಾನು ಮಾತಾಡ್ತೀನಿ. ಈಗ ನನ್ನ ಮಗಳ ಮದುವೆ ನನ್ನ ಅಕ್ಕನ ಮಗನ ಜೊತೆಗೆ ನಡಿಬೇಕು, ನಡೆದೇ ನಡೆಯುತ್ತೆ. ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಏನ್ರಿ ನೀವು, ನಾನೇನೋ ನಾಳೆ ನಡಿಬೋದು, ಇಂಥದ್ದಾಗ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ. ನೀವು ನನ್ನ ಕಿತೂರಿ ಅಂತೆಲ್ಲ ನನ್ನ ಯಾಕ್ರಿ ಸೇರಿಸ್ತೀರಾ? ಅವಳೇ ಆಯಿತು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದಾಳಲ್ಲ, ಬಿಡಿ. ನಿಮ್ಮ ಅಕ್ಕನ್ನ ಕರೆಸಿ ಮುಂದಿನ ವಾರ. ಸರಿ ಆಯಿತು, ಫೋನ್ ಮಾಡಿ ಹೇಳ್ತೀನಿ ಸಂಜೆಗೆ. ಏನು ಹೇಳ್ತಾಳೆ ಕೇಳಿ ನಿನಗೆ ಹೇಳ್ತೀನಿ, ಎಷ್ಟೊತ್ತಿಗೆ ಯಾವಾಗ ಏನು ಅಂತ. ಇವಾಗ ಊಟಕ್ಕೆ ರೆಡಿ ಮಾಡು, ನನಗೆ ತುಂಬ ಹಸ್ವಾಗ್ತಾ ಇದೆ. ಸರಿ ಬನ್ನಿ, ಊಟ ರೆಡಿ ಇದೆ. ಈ ಕತೆ ಮುಂದುವರಿಯುವುದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.